ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಹೊಸ ಸಬ್ಜೆಕ್ಟ್ ಆರಂಭ ಮಾಡೋಣ. ಮೇನ್ ಸಬ್ಜೆಕ್ಟ್ ಅಂದ್ರೆ ನನಗೆ ಖುಷಿ. ಯಾಕೆ ಹೇಳ್ರಿ? ಆ ಅಲ್ಲ, ಮೈಂಡ್ ಪ್ರೆಷರ್ ಇರಲ್ಲ. ಆರಾಮಾಗಿ ಓದ್ಕೊಂಡ್ ಬಂದು ಆರಾಮಾಗಿ ಟೀಚ್ ಮಾಡ್ಬೋದು. ಇಲ್ಲಿ ಪ್ರೆಷರ್ ಇರಲ್ಲ. ಇಲ್ಲಿ ನಾವೇನ್ ಬರಿತೀವಿ ಅದೇ ಉತ್ತರ. ಪ್ರಿಲಿಮ್ಸ್ ಅಲ್ಲಿ ಆಗಲ್ಲ, ಅವ್ರು ಕೊಟ್ಟಿರೋದ್ರಲ್ಲಿ ಹುಡ್ಕಾಡ್ಬೇಕಾಗತ್ತೆ. ಅದು ತುಂಬಾ ಪ್ರೆಷರ್. ಅದು ನನಗೆ ಒಬ್ಬೊಬ್ರು ಒಂದೊಂದು ಮೆಂಟಾಲಿಟಿ. ಓಕೆ, ಹಾ, ಇವತ್ತಿನಿಂದ ನಾವು ಕಲೀಲಿಕ್ಕೆ ಹೋಗ್ತಾ ಇರುವಂತಹ ಸಬ್ಜೆಕ್ಟ್, ಫ್ರಮ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಆರ್ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ. ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸವನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಏನ್ ಕಲಿತೀವಿ ಇದರಲ್ಲಿ? ವಾಟ್ ವಿ ಸ್ಟಡಿ? ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಯಾವ ತರ ಡೆವಲಪ್ ಆಗ್ತಾ ಬಂದಿದೆ, ಯಾವ್ಯಾವ ವಿಭಾಗಗಳಲ್ಲಿ ಏನೇನಾಗಿದೆ ಅಂತ ಕಲಿತೀವಿ. ಸೊ ದಿಸ್ ಸಬ್ಜೆಕ್ಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೇನ್ಸ್. ಸಾಮಾನ್ಯವಾಗಿ ಪ್ರಶ್ನೆಗಳು ಇಲ್ಲಿ ಬರೋದು ನಮಗೆ ಮೇನ್ಸ್ಗೋಸ್ಕರನೇ ಕೇಳ್ತಾರೆ ಜಾಸ್ತಿ. ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ಅವ್ರು ರಿಲೇಟೆಡ್ ಟು ದಟ್ ಟಾಪಿಕ್ಸ್ ಇರುತ್ತೆ, ಆಯಾ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಾಗಿರುತ್ತೆ. ಜಿಯೋಗ್ರಫಿಯಿಂದ ಅಲ್ಲಿ ಕೇಳ್ಬೋದು, ಅದು ಬೇರೆ ಬೇರೆ. ಸೊ ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಸರ್ ಓದ್ಬೇಕು ನಾವು ಯಾವ ಪುಸ್ತಕನ ಓದೋಣ ಅಂತ ಅಂದ್ರೆ, ಸ್ವಾತಂತ್ರ್ಯ ನಂತರದ ಭಾರತ ಅಥವಾ ಗಾಂಧಿ ನಂತರದ ಭಾರತ ಅಂತ ಒಂದು ಪುಸ್ತಕ ಇದೆ. ನನಗೆ ಎಕ್ಸಾಕ್ಟ್ಲಿ ಹೆಸರು ನೆನಪು ಬರ್ತಾ ಇಲ್ಲ. ರಾಮಚಂದ್ರ ಗುಹಾ ಅಂತ ಬರೆದಿದ್ದಾರೆ. ಈಸ್ ಅ ವೆರಿ ಫೇಮಸ್ ರೈಟರ್. ಸೊ ಯು ಕ್ಯಾನ್ ರೀಡ್ ದಿಸ್ ಬುಕ್. ಇಟ್ ಈಸ್ ಅವೈಲೇಬಲ್ ಇನ್ ಇಂಗ್ಲಿಷ್, ಐ ಥಿಂಕ್, ಮೇ ಬಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ ಆಲ್ಸೋ. ಕನ್ನಡಕ್ಕೂ ಕೂಡ ಅನುವಾದ ಆಗಿರಬಹುದು. ಹೆಚ್ಚಿನ ಮಾಹಿತಿ ಅದನ್ನ ಓದಿ, ಬಟ್ ಈಗ ಅಲ್ಲ, ಆಫ್ಟರ್ ಒನ್ಸ್ ಯು ಬಿಕಮ್ IAS IPS ಆಫೀಸರ್. ಓಕೆ, ಸರಿ. ಹಾ, ಏನ್ ಕಲಿತೀವಿ ಇಲ್ಲಿ ಹೇಳ್ರಿ? ಯಾವ ತರ, ಹೌ ಇಂಡಿಯಾ ಗ್ರೀವ್ ಅಪ್, ಯಾವ ತರ ಬೆಳೀತಾ ಬಂತು ಹೇಳ್ರಿ ನೋಡೋಣ. ಏನ್ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಯಾವ ಸ್ವಾತಂತ್ರ್ಯ ಸಿಕ್ತು ನಮಗೆ? ವಿಚ್ ಫ್ರೀಡಮ್ ವಿ ಗಾಟ್ ಆನ್ ಇನ್ 1947? ಯಾವುದು? ಅದೇ, ಯಾವ ಸ್ವಾತಂತ್ರ್ಯ ಅದು? ವಿಚ್ ಟೈಪ್ ಫ್ರೀಡಮ್ ವಿ ಗಾಟ್? ಹಾ, ದಟ್ ಈಸ್ ಪೊಲಿಟಿಕಲ್ ಫ್ರೀಡಮ್ ಅಲ್ವಾ? ಪೊಲಿಟಿಕಲ್ ಫ್ರೀಡಮ್. ಓಕೆ, ಬಟ್ ಸ್ಟಿಲ್ ದ ಎಕನಾಮಿಕ್ ಅಂಡ್ ಸೋಷಿಯಲ್ ಫ್ರೀಡಮ್ ವಾಸ್ ನಾಟ್ ಅವೈಲೇಬಲ್ ಟು ದ ಪುವರ್ ಪೀಪಲ್. ಓಕೆ, ನಮಗೆ ಯಾವ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಅಂದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದರೆ ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಸ್ವಾತಂತ್ರ್ಯಗಳು ಸಿಕ್ಕಿರ್ಲಿಲ್ಲ. ವೈ? ಬ್ರಿಟಿಷರಿದ್ದಾಗಲೂ ಕೂಡ ಜಮೀನ್ದಾರ್ಸ್ ಇದ್ರು. when Britishers were there in India also, after independence also zamindars were continued. Okay, ಆಮೇಲೆ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ವಿ ಹ್ಯಾಡ್ what ಕಾಸ್ಟ್ ಸಿಸ್ಟಮ್. ಆಫ್ಟರ್ ಬ್ರಿಟಿಷ್ ಆಲ್ಸೋ ವಿ ಹ್ಯಾಡ್ ಕಾಸ್ಟ್ ಸಿಸ್ಟಮ್. ಇವೆಲ್ಲ ಸಮಸ್ಯೆಗಳಿದ್ವಲ್ಲ, ಹೌ ದೇ ಎವಾಲ್ವ್ಡ್, ಹೌ ದೇ ಗ್ರಾಜುವಲಿ ಚೇಂಜ್ಡ್ ಅಂತ ನಾವು ಅದನ್ನ ನೋಡೋಣ. ಹಂತ ಹಂತವಾಗಿ ಅವಳನ್ನ ಯಾವ ತರ ಬದಲಾಗ್ತಾ ಬಂತು ಅಂತ ನೋಡೋಣ. ಇನ್ ದಿಸ್ ಸಬ್ಜೆಕ್ಟ್ ದೇರ್ ಆರ್ ಅರೌಂಡ್ 11 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ವಿಷಯದಲ್ಲಿ ಒಂದು 11 ಟಾಪಿಕ್ಗಳು ಮುಖ್ಯವಾಗಿ ಬರುತ್ತೆ. ಅದರಲ್ಲಿ ನಾವು ನೋಡೋದಾದ್ರೆ, ಇಶ್ಯೂಸ್ ಫೇಸ್ಡ್ ಬೈ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್. ಆಫ್ಟರ್ ಗೆಟಿಂಗ್ ಫ್ರೀಡಮ್, ವಾಟ್ ಆರ್ ದ ಇಶ್ಯೂಸ್ ಫೇಸ್ಡ್ ಬೈ ಇಂಡಿಯಾ? ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಭಾರತ ಎದುರಿಸಿದಂತ ಸಮಸ್ಯೆಗಳೇನು ಗೊತ್ತಾ? ಟೆಲ್ ಮಿ ಎನಿ ಒನ್, ಯಾವ್ದಾದ್ರು ಒಂದ್ ಸಮಸ್ಯೆ ಹೇಳ್ರಿ. ಅದಕ್ಕಿಂತ ಸೀರಿಯಸ್? ಅಲ್ಲ, ಅದಕ್ಕಿಂತ ಇನ್ನೊಂದು, ಅದಕ್ಕಿಂತ ಇನ್ನೊಂದು ಡಿಫಿಕಲ್ಟ್. ಫ್ರೀಡಮ್ ಯಾವ ತರ ಸಿಕ್ತು ನಮಗೆ? ಹೌ ವಿ ಗಾಟ್ ಫ್ರೀಡಮ್? ಬೈ ಪಾರ್ಟಿಷಿಯನ್ ಅಲ್ವಾ? ಸೊ ಭಾರತದಿಂದ ಪಾಕಿಸ್ತಾನಕ್ಕೆ ಯಾರ್ಯಾರು ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಯಾರ್ಯಾರು ಬರಬೇಕು? ಹೂ ಹ್ಯಾಸ್ ಟು ಗೋ ಫ್ರಮ್ ಹಿಯರ್ ಟು ದೇರ್ ಅಂಡ್ ಹೂ ಹ್ಯಾಸ್ ಟು ಕಮ್ ಫ್ರಮ್ ದೇರ್ ಟು ಹಿಯರ್. ಇಲ್ಲಿಂದ ಅಲ್ಲಿ ಯಾರು ಹೋಗ್ಬೇಕು? ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಅಲ್ವಾ? ಸೊ ಅವೆಲ್ಲ ಕಲಿತೀವಿ. ದೆನ್ ಹೌ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್, ರಾಜ್ಯಗಳನ್ನ ಯಾವ ತರ ವಿಂಗಡಣೆ ಮಾಡಿದ್ರು, ಮರು ರಚನೆ ಮಾಡಿದ್ರು ಅಂತ ನೋಡ್ತೀವಿ. ದೆನ್ ರೈಸ್ ಆಫ್ ಡೆಮೋಕ್ರಸಿ ಇನ್ ಇಂಡಿಯಾ, ಭಾರತದಲ್ಲಿ ಪ್ರಜಾಪ್ರಭುತ್ವ ಯಾವ ತರ ಬೆಳೀತಾ ಬಂತು. ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು ಅಂತ ಒಂದು ಟಾಪಿಕ್ ತಿಳಿತೀವಿ. ದೇ ವಿಲ್ ಆಸ್ಕ್ ಸೇಮ್ ಕ್ವಶನ್ ಇನ್ ಮೇನ್ಸ್ ಅಲ್ಲಿ ಇವೇನ್ ಕೊಟ್ಟಿದಾರಲ್ಲ, ಇವೇ ಹೆಡ್ಡಿಂಗ್ ಗಳೇ ಕ್ವಶನ್ ಬರೋದು ನಿಮಗೆ. ದೀಸ್ ಆರ್ ದ ಕ್ವಶನ್ಸ್ ಫಾರ್ UPSC ಮೇನ್ಸ್ ಎಕ್ಸಾಮ್. ಇವೇ ಪ್ರಶ್ನೆಗಳು ಬರ್ತವೆ, ಮತ್ತೇನಲ್ಲ. ಓಕೆ, ಫಾರ್ ಸಿ when it comes to why mains is easy, mains ಯಾಕೆ ಈಸಿ ಗೊತ್ತಾ? they will ask the questions based on the syllabus. ಸಿಲೆಬಸ್ ನಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ವರ್ಡ್ಸ್ ಯೂಸ್ ಮಾಡಿರ್ತಾರಲ್ಲ, ಅದೇ ವರ್ಡ್ ಗಳಿಂದ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ತೋರಿಸ್ತೀನಿ ನಿಮಗೆ ಬೇಕಾದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ನ PYQ ಪ್ರಶ್ನೆಗಳನ್ನ.
ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ಅವರು ಜಿಯೋಗ್ರಫಿಯಿಂದ ಯಾವ್ದು ಬರುತ್ತೆ ಅಂತ ಹೇಳಿಲ್ಲ. ದೇ ಡಿಡ್ ನಾಟ್ ಮೆನ್ಷನ್ ವಾಟ್ ಆರ್ ದ ಟಾಪಿಕ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಪ್ರಿಲಿಮ್ಸ್. ದೇ ಮೆನ್ಷನ್ ಜಿಯೋಗ್ರಫಿ, ಬಟ್ ಇನ್ ಮೇನ್ಸ್ ದೇ ಮೆನ್ಷನ್ ಜಿಯೋಗ್ರಫಿ. ಅದರಲ್ಲಿ ಟಾಪಿಕ್ಗಳು ಬರುತ್ತೆ, ಆಯಾ ಟಾಪಿಕ್ಗಳಿಂದಾನೇ ಪ್ರಶ್ನೆಗಳು ಬರುತ್ತೆ. ಸೊ ಮೇನ್ಸ್ ಈಸ್ ಈಸಿ, ಪ್ರಿಲಿಮ್ಸ್ ಈಸ್ ನಾಟ್ ಡಿಫಿಕಲ್ಟ್, ಬಟ್ ವಿ ಹ್ಯಾವ್ ಟು ಸ್ಟಡಿ ಕಾಂಪ್ರಿಹೆನ್ಸಿವ್, ಅಷ್ಟು ಗೊತ್ತಿರಲಿ. ದೆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಎಮರ್ಜೆನ್ಸಿ ಆಫ್ 1975. 1975ರ ತುರ್ತು ಪರಿಸ್ಥಿತಿಯನ್ನು ಕಲಿತೀವಿ. ಅಂಡ್ ಬ್ಯಾಂಕ್ ನ್ಯಾಷನಲೈಸೇಷನ್, ಬ್ಯಾಂಕ್ಗಳ ರಾಷ್ಟ್ರೀಕರಣ ಅನ್ನುವಂಥ ಟಾಪಿಕ್ ಅನ್ನು ಕೂಡ ನಾವು ಕಲಿತೀವಿ. ದೆನ್ ವಿಮೆನ್ ಮೂವ್ಮೆಂಟ್ಸ್, ಮಹಿಳಾ ಚಳುವಳಿಗಳನ್ನ ನೋಡ್ತೀವಿ. ದೆನ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ರಿಫಾರ್ಮ್ಸ್ ಇನ್ 1991. 1991ರಲ್ಲಿ ಯಾವ ತರ ಲಿಬರಲೈಸೇಷನ್ ಅಂತ ಅಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಸುಧಾರಣೆಗಳು ಆದವು ಅಂತ ನೋಡ್ತೀವಿ. ದೆನ್ ಎರಾ ಆಫ್ ಕೋಎಲಿಯೇಷನ್, ಏನು ಕೋಎಲಿಯೇಷನ್ ಅಂತ ಅಂದ್ರೆ ಸಮ್ಮಿಶ್ರ ಸರ್ಕಾರಗಳು ನಡೆದದ್ದು, ಅದುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ಫೌಂಡೇಶನ್ ಆಫ್ ಮಾಡರ್ನ್ ಎರಾ ಅಂಡ್ ಕಂಪ್ಯೂಟರೈಸೇಷನ್, ಹೊಸ ಎರಾ ನಮ್ಮ ದೇಶದಲ್ಲಿ ಯಾವ ತರ ಆರಂಭ ಆಯ್ತು. ಎರಾ ಅಂತ ಅಂದ್ರೆ ವೆರಿ ಗುಡ್, ಯುಗ ಯಾವ ತರ ಬಂತು, ಯಾವ ತರ ಬೆಳೀತು. ದೆನ್ ರೈಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್, ಇದೆಲ್ಲದರ ನಡುವೆ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತೀವಿ. ಇದೊಂದೇನ? ಹಾಗಾದ್ರೆ ಜನಸಂಖ್ಯಾ ಸ್ಫೋಟ ಎಲ್ಲಿದೆ ಸರ್? ಅದೊಂದು ಸಮಸ್ಯೆನಲ್ವಾ ನಮ್ದು? ವಿ ಸ್ಟಡಿ ದ್ಯಾಟ್ ಇನ್ ಸೋಷಿಯಲ್ ಇಶ್ಯೂಸ್, ಅದನ್ನ ಅಲ್ಲಿ ಕಲಿತೀವಿ ಸೋಷಿಯಲ್ ಇಶ್ಯೂಸ್ ನಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ವಿಲ್ ಕಂಟಿನ್ಯೂ. ಆನ್ಲೈನ್ ಅವ್ರಿಗೆಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಅರ್ಥ ಆಗ್ತಾ ಇದೆ? ಆರಾಮ ಮಾಡೋಣ. ಮೊಟ್ಟ ಮೊದಲನೇದಾಗಿ ವಿ ವಿಲ್ ಸ್ಟಾರ್ಟ್ ವಿತ್ ಇಶ್ಯೂಸ್ ಫೇಸ್ಡ್ ಬೈ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕ ನಂತರ ವಾಟ್ ಆರ್ ದ ಇಶ್ಯೂಸ್ ವಿ ಫೇಸ್ಡ್. ಓಕೆ, ನೋಡೋಣ ಯಾವ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿದೀವಿ. ಫಸ್ಟ್ ವಿ ಕ್ಯಾನ್, ನೀವು ಕೊಟ್ಟಿರುವಂತ ಕನ್ನಡ ನೋಟ್ಸ್ ನಲ್ಲಿ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ, ಅದು ಕನ್ನಡದಲ್ಲೇ ಇದೆ, ನೀವು ಅದನ್ನ ಓದ್ಕೊಳ್ಬಹುದು. ಎಕ್ಸಾಮ್ ಬರೆಯೋಕೆ ಯಾವ ಪಾಯಿಂಟ್ ಬೇಕು ಅದನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆನ್ಪಿಟ್ಕೊಡ್ರಿ ಅದನ್ನ. ದೆನ್ we can divide the issues faced by India post independence can be in 3 parts. 3 ವಿಭಾಗಗಳಾಗಿ ನಾವು ಅದನ್ನ ವಿಂಗಡಣೆ ಮಾಡಬಹುದು. ಫಸ್ಟ್ ಒನ್, ಫ್ರಮ್ 1947 ಟು 1967, 1947ರಿಂದ 1967ವರೆಗೂ ಮೊದಲ ವಿಭಾಗವನ್ನು ಮಾಡ್ತೀವಿ. ಸೊ ಇದರಲ್ಲಿ ಮತ್ತೆ ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಅಂಡ್ ಪೊಲಿಟಿಕಲ್, ಸೋಷಿಯಲ್ ಡೆವಲಪ್ಮೆಂಟ್, ಈ ತರ ವಿಭಾಗನ ನೋಡ್ತೀವಿ. ಸಾರಿ 3 ವಿಭಾಗ ಮಾತ್ರ, ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್. 3 ರೀತಿಯ ಸಮಸ್ಯೆಗಳು ನಾವು ಎದುರಿಸಿದ್ವಿ. ಏನೇನಿತ್ತು ಮೊದಲಲ್ಲಿ ಹಾಗಾದ್ರೆ? ಫಸ್ಟ್ ಒನ್, ಪಾರ್ಟಿಷನ್ ಅಂಡ್ ಕಮ್ಯುನಲ್ ವೈಲೆನ್ಸ್. ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಆಸ್ ಸೂನ್ ಆಸ್ ವಿ ಗಾಟ್ ಇಂಡಿಪೆಂಡೆನ್ಸ್ ದೇರ್ ವರ್ ಹ್ಯೂಜ್ ನಂಬರ್ ಆಫ್ ಕಮ್ಯುನಲ್ ವೈಲೆನ್ಸ್ ಕೇಸಸ್ ಇನ್ ಕಂಟ್ರಿ. ನಮ್ಮ ದೇಶದ ಬಹಳ ಕಡೆ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಕೋಮು ದಂಗೆಗಳು, ಕೋಮು ಹಿಂಸೆಗಳು ಆಗ್ಲಿಕ್ಕೆ ಆರಂಭ ಆಯ್ತು. ಓಕೆ, ಸೊ ಬಿಕಾಸ್ ಫ್ಯೂ ಪೀಪಲ್ ವೆಂಟ್ ಟು ಪಾಕಿಸ್ತಾನ್ ಅಂಡ್ ಫ್ಯೂ ಪೀಪಲ್ ವರ್ ಕಮಿಂಗ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ. ಇಲ್ಲಿಂದ ಅಲ್ಲಿ ಕೆಲವೊಬ್ರು ಹೋಗ್ತಾ ಇದ್ರು, ಅಲ್ಲಿಂದ ಇಲ್ಲಿ ಕೆಲವೊಬ್ರು ಬರ್ತಾ ಇದ್ರು, ಕೋಟ್ಯಾಂತರ ಜನ, ಅದೊಂದು ಸಮಸ್ಯೆ ಆಯ್ತು. ಫಸ್ಟ್ ಆ ಸಮಸ್ಯೆ. ದೆನ್ ವಿ ಹ್ಯಾಡ್ ಅ ಪ್ರಾಬ್ಲಮ್ ಆಫ್ ರೆಫ್ಯೂಜಿ ರಿಹ್ಯಾಬಿಲಿಟೇಷನ್. ರೆಫ್ಯೂಜಿ ಅಂತ ಅಂದ್ರೆ ನಿರಾಶ್ರಿತರು. ಓಕೆ, ದೋಸ್ ಹೂ ಕಮ್ ಫ್ರಮ್ ಅನದರ್ ಪ್ಲೇಸ್, if they don't have place to stay, those are called as refugees. ಅವ್ರಿಗೆ ರಿಹ್ಯಾಬಿಲಿಟೇಷನ್ ಎಲ್ಲಿ ಮಾಡಬೇಕು, ಅದು ಒಂದು ದೊಡ್ಡ ಸಮಸ್ಯೆ ಆಯ್ತು. ಓಕೆ, ಮ್ಯಾನೇಜಿಂಗ್ ಇನ್ಫ್ಲಕ್ಸ್ ಆಫ್ ಡಿಸ್ಪ್ಲೇಸ್ಡ್ ಪೀಪಲ್ ಅಂಡ್ ರಿಸ್ಟೋರಿಂಗ್ ಲಾ ಅಂಡ್ ಆರ್ಡರ್. ಅಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಒಂದೇ ಸಾರಿ ಜನ ಬಂದ್ರೆ ಅದನ್ನ ಮ್ಯಾನೇಜ್ ಮಾಡೋದು, ಹೌ ಕ್ಯಾನ್ ವಿ ಮ್ಯಾನೇಜ್? ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಓಕೆ, ಅಂಡ್ ಲಾ ಅಂಡ್ ಆರ್ಡರ್ ಅನ್ನು ಕೂಡ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಸಮಸ್ಯೆ ಆಗ್ಲಿಕ್ಕೆ ಆರಂಭ ಆಯಿತು. ದೆನ್ there was a issue of princely state integration. How many princely states were there? ಎಷ್ಟಿದ್ವು? 565ಕ್ಕಿಂತ ಜಾಸ್ತಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ವು. ವಾಟ್ ಆರ್ ದ ಪ್ರಿನ್ಸ್ಲಿ ಸ್ಟೇಟ್ಸ್? ಏನು ಹಾಗಂತ ಅಂದ್ರೆ ಕನ್ನಡದಲ್ಲಿ ರಾಜ್ಯ ಪ್ರಭುತ್ವಗಳು. those were not the part of ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಇಂಡಿಯಾದ ಪಾರ್ಟ್ ಆಗಿರ್ಲಿಲ್ಲ, ಅವು ಸ್ವತಂತ್ರವಾಗಿದ್ವು. ಅವುಗಳನ್ನ ಭಾರತಕ್ಕೆ ಸೇರಿಸಬೇಕಲ್ವಾ? ವಿ ಹ್ಯಾವ್ ಟು ಇಂಟಿಗ್ರೇಟ್ ದೆಮ್ ಟು ಇಂಡಿಯಾ. ಇಲ್ಲ ಅಂದ್ರೆ ಏನಾಗುತ್ತೆ, ಭಾರತ ಯಾವ ತರ ಆಗುತ್ತೆ ತೋರಿಸ್ತೀನಿ ನಿಮಗೆ. ಕನ್ಸಿಡರ್ ದಿಸ್ ಈಸ್ ಅವರ್ ಇಂಡಿಯಾ. ಓಕೆ, ಅಂಡ್ ಕನ್ಸಿಡರ್ ದಿಸ್ ಈಸ್ ಬ್ರಿಟಿಷರ್ಸ್ ಆರ್ ರೂಲಿಂಗ್ ಹಿಯರ್ ಅಂಡ್ ಸಮ್ ಆರ್ ಪ್ರಿನ್ಸ್ಲಿ ಸ್ಟೇಟ್ಸ್ ಹಿಯರ್. ಓಕೆ, ಹೌ ಮೆನಿ ಆರ್ ದೇರ್?
ಇಲ್ಲೂ ಕೆಲವೊಂದಿದೆ ಅನ್ಕೊಳ್ರಿ. 565. ಬ್ರಿಟಿಷರ್ಸ್ ಗೇವ್ ದೇರ್ ಇಂಡಿಯಾ ಟು ಇಂಡಿಯನ್ಸ್. ಭಾರತೀಯರಿಗೆ ಅವ್ರು ಸ್ವಾತಂತ್ರ್ಯ ಕೊಟ್ರು ಅವರು. ಬಟ್ these people were not sure whether they join India or they can stay alone. ಅವ್ರು ಜಾಯಿನ್ ಆಗ್ಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿ ಉಳಿಬಹುದು. ಅಕಸ್ಮಾತ್ ಇಂಡಿಪೆಂಡೆಂಟ್ ಆಗಿ ಉಳಿದ್ರೆ ಹೇಗಾಗುತ್ತೆ? ನಮ್ ಬಟ್ಟೆ ಎಲ್ಲ ಕಡೆ ತೂತ್ ಬಿದ್ದಿರತ್ತಲ್ಲ, ಆ ತರ ಆಗತ್ತದು. ಇಸ್ ಇಟ್ ಗುಡ್ ಫಾರ್ ಅ ನೇಷನ್? ಒಳ್ಳೇದಾದ ಒಂದು ದೇಶಕ್ಕೆ? ನೋ, ಇಟ್ ಈಸ್ ನಾಟ್ ಗುಡ್. ದಟ್ ಈಸ್ ವೈ ಸರ್ದಾರ್ ಪಟೇಲ್ ವರ್ಕ್ಡ್ ವೆರಿ ಹಾರ್ಡ್. ಓಕೆ, ತುಂಬಾ ಕೆಲಸ ಮಾಡ್ತಾರೆ ಅವರು. ಸೊ ಹಿ ಡಿಡ್ ಆಪರೇಷನ್ ಪೋಲೋ ಅಂಡ್ ಜುನಾಗಢನ ತಗೊಳ್ತಾರೆ. ಜಮ್ಮು ಕಾಶ್ಮೀರ್ನ ಅಕ್ಸೆಷನ್ ಮುಖಾಂತರ ತಗೊಳ್ತಾರೆ. ಆಪರೇಷನ್ ಪೋಲೋ ಫಾರ್ ಹೈದರಾಬಾದ್. ಹಿ ಸೆಂಟ್ ಪೊಲೀಸ್ ಟು ಹೈದರಾಬಾದ್ ಕಳಿಸಿ ಅದನ್ನು ಕೂಡ ವಶಪಡಿಸ್ಕೊಳ್ತಾರೆ. ಓಕೆ, ದೆನ್ ದೇರ್ ವಾಸ್ ಅ ಕಾಶ್ಮೀರ್ ಇಶ್ಯೂ. ಕಾಶ್ಮೀರದಲ್ಲಿ ಏನ್ ಸಮಸ್ಯೆ ಆಗಿತ್ತು ಯಾರು ಗೊತ್ತಿದೆಯಾ? ವಾಟ್ ವಾಸ್ ದ ಮೇಜರ್ ಇಶ್ಯೂ ವಿತ್ ಕಾಶ್ಮೀರ್? ಹಾ, ವಾಟ್ ವಾಸ್ ದ ಪ್ರಾಬ್ಲಮ್ ವಿತ್ ಕಾಶ್ಮೀರ್? ಇನ್ ಕಾಶ್ಮೀರ್ ದೇರ್ ವಾಸ್ ಅ ಕಿಂಗ್ ಕಾಲ್ಡ್ ಹರಿಸಿಂಗ್. ಹರಿಸಿಂಗ್ ಅನ್ನುವಂತ ರಾಜ ಇದ್ದ ಅಲ್ಲಿ. ಅಂಡ್ ಇವರು ಈಗ ಸದ್ಯ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಇದಾರಲ್ಲ, ಯಾರವರು? ಓಮರ್ ಅಬ್ದುಲ್ಲಾ ಅವರ ಅಪ್ಪ ಫಾರೂಕ್ ಅಬ್ದುಲ್ಲಾ. ಓಕೆ, ಫಾರೂಕ್ ಅಬ್ದುಲ್ಲಾ ವಾಸ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಇಂಡಿಯಾ. ಓಕೆ, ಅವರು ದೊಡ್ಡ ಲೀಡರ್ ಆಗಿದ್ರು. ಹಿ ವಾಸ್ ಅ ಬಿಗ್ ಲೀಡರ್ ದೇ. ಹಿ ಆಲ್ಸೋ ವಾಂಟೆಡ್ ಟು ಜಾಯಿನ್ ಇಂಡಿಯಾ. ಬಟ್ ದಿಸ್ ಕಿಂಗ್, ಯಾರವನು? ಹರಿಸಿಂಗ್, he was not sure whether to join Pakistan or to join India. Okay, so by the time he came to India and he signed to join India, Pakistan army came and they captured this place. ಅವನು ದಿಲ್ಲಿಗೆ ಬಂದು ಸಹಿ ಮಾಡೋ ಹೊತ್ತರಲ್ಲಿ ಅಥವಾ ಅಲ್ಲಿಗೆ ಹೋಗಿ ಒಂದು ಸಹಿ ಮಾಡಿಸೋ ಹೊತ್ತರಲ್ಲಿ ಪಾಕಿಸ್ತಾನ ಬಂದು ಇಷ್ಟು ಜಾಗವನ್ನ ತಗೊಂಡ್ಬಿಟ್ಟಿತ್ತು. ಓಕೆ, ಸೊ ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ POK. ಯಾಕೆ ಇದನ್ನ POK ಅಂತ ಕರೀತಾರೆ? ಪಾಕ್ ಆಕ್ರಮಿತ ಕಾಶ್ಮೀರ. ಅಂದ್ರೆ ಅವನು ಬಂದು ಸಹಿ ಮಾಡೋಷ್ಟ್ರಲ್ಲಿ ಅವ್ರು ಬಂದು ವಶಪಡಿಸ್ಕೊಂಡ್ ಬಿಟ್ರು ಅದನ್ನ. ಓಕೆ, ಸೊ ಅದರ ನಂತರ ಅದನ್ನ ಯುದ್ಧ ಮಾಡಿ ಪಡಿಬೇಕಾಗಿತ್ತು. ಯಾಕೋ ಪಡಿಲಿಲ್ಲ. ಬಹುಶಃ ನೆಹರು ಅವ್ರು ಬೇಡ ಅಂತ ಅಂದ್ರು ಏನೋ ಅನ್ಸುತ್ತೆ, ಏನ್ ಗೊತ್ತಿಲ್ಲ. ಅದನ್ನ ಇತಿಹಾಸದಲ್ಲಿ ಓದ್ಬೇಕು ನಾವು. ದಟ್ ಈಸ್ ನಾಟ್ ಇಶ್ಯೂ. ಓಕೆ, ದಟ್ ವಾಸ್ ಆಲ್ಸೋ ಅ ಮೇಜರ್ ಪ್ರಾಬ್ಲಮ್. ದೆನ್ ಇಂಡಸ್ ವಾಟರ್ ಡಿಸ್ಪ್ಯೂಟ್. 1960 1960 ಇಂಡಸ್ ರಿವರ್, ವೇರ್ ಇಟ್ ಫ್ಲೋಸ್, ಎಲ್ಲಿಂದ ಎಲ್ಲಿ ಹರಿಯುತ್ತದು? ಓಕೆ, ಇಟ್ ಫ್ಲೋಸ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನ ಎರಡು ಕಡೆ ಹರಿಯುವಂತ ನದಿ ಅದು. ಅವರು ಜಾಸ್ತಿ ನಮಗ್ ನೀರ್ ಬೇಕಂತಾರೆ, ನಾವು ನಮಗೆ ಸಾಲಲ್ಲ ಅಂತೀವಿ. ದೇ ಆಲ್ಸೋ ಡಿಮ್ಯಾಂಡ್ ವಾಟರ್, ವಿ ಆಲ್ಸೋ ಡಿಮ್ಯಾಂಡ್ ವಾಟರ್. ಸೊ ದಟ್ ಈಸ್ ವೈ ಎ ಕಾನ್ಫ್ಲಿಕ್ಟ್ ಓವರ್ ದಿಸ್ ರಿವರ್. ಆ ನದಿಯನ್ನ ಹಂಚಿಕೆ ಯಾವ ತರ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಸಮಸ್ಯೆ ಉಂಟಾಯ್ತು. ಸೊ ದಟ್ ಈಸ್ ವೈ ಇನ್ 1960 or 62 ಇಂಡಸ್ ರಿವರ್, ಏನದು ಹೇಳ್ರಿ? ಇಂಡಸ್ ರಿವರ್ IRT ಅಷ್ಟೇ. ಹಾ, IWRT, ಇಂಡಸ್ ರಿವರ್ ವಾಟರ್ ಟ್ರೀಟಿ ಇದ್ದಿರ್ಬೋದು ನೋಡ್ರಿ. IRWT ಇದ್ದಿರ್ಬೋದು. ಸಿಂಧೂ ನದಿ ಒಪ್ಪಂದ ಅಂತ ಒಂದು ಒಪ್ಪಂದ ಆಗುತ್ತೆ. ಓಕೆ, ಇಂಡಸ್ ರಿವರ್ ವಾಟರ್ ಟ್ರೀಟಿ ಇನ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಒಂದು ಒಪ್ಪಂದ ಆಗುತ್ತೆ. ಅದನ್ನ ನೆನ್ಪಿಟ್ಕೊಳ್ರಿ. ಓಕೆ, ಅಂಡ್ ಅಲ್ಲಿ ಇನ್ನೊಂದು ಬರೀತಾರೆ ನೋಡ್ರಿ, ಇಲ್ಲಿ ನವೀನ್ ಅವ್ರು ಹೇಳ್ತಾ ಇದಾರೆ ಏನಂದ್ರೆ, ಕಾಶ್ಮೀರ್ ಅಲ್ಲಿ ಮೇಜರ್ ಇಶ್ಯೂ, ದ ಹ್ಯೂಜ್ ಪಾಪ್ಯುಲೇಷನ್ ವಾಸ್ ಬಿಲಾಂಗ್ಸ್ ಟು ಮುಸ್ಲಿಂ ಕಮ್ಯುನಿಟಿ, ದ ಕಿಂಗ್ ವಾಸ್ ಹಿಂದೂ. ಅದೊಂದು ಕನ್ಫ್ಯೂಷನ್ ಅವರಿಗೆ. ದಟ್ ವಾಸ್ ಆಲ್ಸೋ ಮೇಜರ್ ಇಶ್ಯೂ. ದೆನ್ ದ ವೆರಿ ಡಿಫಿಕಲ್ಟ್ ಇಶ್ಯೂ ವಾಸ್ ಫಸ್ಟ್ ಜನರಲ್ ಎಲೆಕ್ಷನ್. ಮೊದಲು ಎಲೆಕ್ಷನ್ ಆಗ್ಬೇಕಲ್ಲ ನಮ್ಮ ದೇಶದಲ್ಲಿ. ಸೊ ಅದು ಕೂಡ ಒಂದು ದೊಡ್ಡ ಸವಾಲಾಗಿತ್ತು. ವೈ? ಇಟ್ ವಾಸ್ ಅ ನ್ಯೂ ಬಾರ್ನ್ ನೇಷನ್. ಮೆನಿ ಬ್ರಿಟಿಷರ್ಸ್ ಆರ್ ಫಾರಿನರ್ಸ್ ವರ್ ಸೇಡ್, ಯು ಗಾಟ್ ಇಂಡಿಪೆಂಡೆನ್ಸ್ ಬಟ್ ಇಟ್ ವಿಲ್ ನೋ ಲಾಂಗರ್ ಸ್ಟೇಬಲ್ ಇನ್ ಯುವರ್ ಕಂಟ್ರಿ. ನಿಮ್ ದೇಶದಲ್ಲಿ ಇದು ಬಹಳ ದಿನ ನಡೆಯೋದಿಲ್ಲ ಅಂತ ಹೇಳಿದ್ರು ಬ್ರಿಟಿಷರು, ಮತ್ತೆ ಬೇರೆ ದೇಶದವರಲ್ಲ. ಓಕೆ, ಬಟ್ ದ್ಯಾಟ್ ಜನರಲ್ ಎಲೆಕ್ಷನ್ ಲೇಡ್ ದ ಫೌಂಡೇಶನ್ ಆಫ್ ಇಂಡಿಯನ್ ಡೆಮೋಕ್ರಸಿ. ನಮ್ಮ ಭಾರತಕ್ಕೆ ಒಂದು ಭದ್ರ ಅಡಿಪಾಯವನ್ನ ಹಾಕ್ತು. ಯಾವುದು? ಮೊದಲ ಚುನಾವಣೆ ಯಾವಾಗ ನಡೆದಿದೆ? 1952. ಗೊತ್ತಿರಲಿ. ದೆನ್ ದೀಸ್ ವರ್ ದ ಪಾಲಿಟಿಕಲ್ ಚಾಲೆಂಜಸ್. ಯು ಹ್ಯಾವ್ ಟು ರೈಟ್ ಇನ್ ದ ಸೇಮ್ ವೇ. ನೀವು ಕೂಡ ಇದೇ ತರ ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಅಂತ ಡಿವೈಡ್ ಮಾಡಿ ಬರಬೇಕು ಆನ್ಸರ್. ಯು ಹ್ಯಾವ್ ಟು ರೈಟ್ ಸೆಪರೇಟ್ಲಿ ಲೈಕ್ ದಿಸ್. ದೆನ್ ವಿ ಹ್ಯಾವ್ ಎಕನಾಮಿಕ್ ಚಾಲೆಂಜಸ್. ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳಿದ್ವು. ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್, ಅರೌಂಡ್ 18% ಪೀಪಲ್ ವರ್ ಪುವರ್. 80% ಜನಸಂಖ್ಯೆ ಬಡತನದಲ್ಲಿತ್ತಾಗ. ಓಕೆ, ಎಷ್ಟಿದ್ದಿರ್ಬೋದಾಗ ಜನಸಂಖ್ಯೆ ನಮ್ಮದು? ಅರೌಂಡ್ 35 crore.
ಓಕೆ, ನೋಡ್ರಿ ಇಷ್ಟು ಜನರಲ್ಲಿ 80% ಜನ ಬಡತನ ಅಂತ ಅಂದ್ರೆ ನೀವೇ ಲೆಕ್ಕ ಹಾಕ್ರಿ. ಇಲ್ಲಿ 8 ಕೋಟಿ ಆಮೇಲೆ ಇದರಲ್ಲಿ ಎಷ್ಟು 4 16 16 20 ಕೋಟಿ 35 ಕೋಟಿಯಲ್ಲಿ. ಓಕೆ, ಇನ್ ಕರೆಕ್ಟ್ ಅಲ್ವಾ ನಾನು ಲೆಕ್ಕ ಮಾಡಿರೋದು? ಇನ್ 35 crore 8 8 ಇಡ್ಲಿ 16 ಇನ್ನೂ ಒಂದು 8 ಬರುತ್ತೆ +4 8 3 24 28. Out of 35 crore 28 crore people were extremely poor. ನೆನ್ಪಿಟ್ಕೊಡ್ರಿ, ತಿನ್ನೋಕ್ ಅನ್ನ ಇರಲಿಲ್ಲ ಪಾಪ. ಓಕೆ, ವೆರಿ ಪೂರ್ ಪೀಪಲ್. ದೆನ್ ಮೋಸ್ಟ್ ಆಫ್ ದ ಪೀಪಲ್ ವರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಕೃಷಿ ಮೇಲೆ ಎಲ್ಲರೂ ಕೂಡ 75% ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು. ನಾವು ಈಗ ಅರೌಂಡ್ 50 to 55% ಏನೋ ಇದೆ, 60 ಆಸುಪಾಸು ಅಂತ ಹೇಳ್ಬೋದು. ಓಕೆ, ಸೊ ದೆನ್ ಫುಡ್ ಸ್ಕೇರ್ಸಿಟಿ, ಹೆವಿ ಫುಡ್ ಗ್ರೇನ್ ಇಂಪೋರ್ಟ್ಸ್. ಸಿಕ್ಕಾಪಟ್ಟೆ ನಾವು ಬರೀ ಆಮದನ್ನೇ ಮಾಡ್ಕೊಳ್ತಾ ಇದ್ವಿ ಆಹಾರ ಧಾನ್ಯಗಳನ್ನ. ವಿ ಯೂಸ್ ಟು ಇಂಪೋರ್ಟ್ ಫುಡ್ ಗ್ರೇನ್ಸ್. ಸೊ ದಟ್ ಈಸ್ ವೈ ಇಟ್ ಲೆಡ್ ಟು ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಆಫ್ಟರ್ವರ್ಡ್ಸ್. ಆಮೇಲೆ ಇದರಿಂದ ನಮ್ಮ ದೇಶದಲ್ಲಿ ಏನು ಉಂಟಾಯಿತು? ಹಸಿರು ಕ್ರಾಂತಿ ಉಂಟಾಯಿತು. ದೆನ್ ದೇರ್ ವರ್ ಸೋಷಿಯಲ್ ಚಾಲೆಂಜಸ್. ಇಲ್ಲಿಟ್ರಸಿ 82% ವರ್ ಇಲ್ಲಿಟ್ರೇಟ್. ಲಿಟ್ರೇಟ್ ಅಲ್ಲ. ಓಕೆ, ಓನ್ಲಿ 18% ಪೀಪಲ್ ಆರ್ ಏಬಲ್ ಟು ರೀಡ್ ಅಂಡ್ ರೈಟ್. ಬರೀ 18% ಜನ ಮಾತ್ರ ಓದೋಕ್ ಬರೆಯೋಕ್ ಬರ್ತಾ ಇತ್ತು. ಓಕೆ, ಅದ್ರಲ್ಲಿ ನಮ್ಮ ಅಜ್ಜನೂ ಒಬ್ರು ಇದ್ರು. ಓಕೆ, ಮೈ ಗ್ರ್ಯಾಂಡ್ ಫಾದರ್ ಬಾರ್ನ್ ಇನ್ 1934. ಓಕೆ, ಇನ್ 1947 ಬರ್ತಾ ಇತ್ತು. ಓಕೆ, ಸೊ ಅಂಡ್ ದೇರ್ ವರ್ ಕಾಸ್ಟ್ ಡಿವಿಷನ್ಸ್, ಸೋಷಿಯಲ್ ಇನ್ಇಕ್ವಾಲಿಟಿ. ಜಾತಿ ವಿಭಾಗಗಳಿದ್ವು, ಆಮೇಲೆ ಸಾಮಾಜಿಕ ಅಸಮಾನತೆ. ನೋಡ್ರಿ, ವೆರಿ ಈಸಿ ಟು ಡಿಫ್ರೆನ್ಶಿಯೇಟ್. ಸೋಷಿಯಲ್ ಅಂತ ಬಂದ್ರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಎಜುಕೇಶನಲಿ ಅಂಡ್ ಸೊಸೈಟಲ್. ಎಕನಾಮಿಕಲ್ ಅಂತ ಅಂದ್ರೆ ದುಡ್ಡಿಗೆ ಸಂಬಂಧಪಟ್ಟಿರೋದು, ಫುಡ್ ಅಂಡ್ ಮನಿ. ದೆನ್ ಪಾಲಿಟಿಕಲ್ ಅಂತ ಅಂದ್ರೆ ಉಳಿದಿರೋದೇನು ಅಂಶ ಇರುತ್ತಲ್ಲ ಅದನ್ನೆಲ್ಲ ಪಾಲಿಟಿಕಲ್ ಅಂತ ನಾವು ಲೆಕ್ಕ ಹಾಕಬಹುದು. ಓಕೆ, ದೀಸ್ ವರ್ ದ ಮೇಜರ್ ಪ್ರಾಬ್ಲಮ್ಸ್ ಸಿನ್ಸ್ 1947 to 1967. ಇಲ್ಲಿಂದ ಇಲ್ಲಿವರೆಗೂ. ದೆನ್ ಫೇಸ್ 2 1967 to 1977, 10 ವರ್ಷಗಳ ಕಾಲ. ಅದು ಅದೆಷ್ಟು ವರ್ಷ? 20 years. Second one 10 years. Here there were some political and social developments took place. ಕೆಲವೊಂದು ಸಾಮಾಜಿಕ ಮತ್ತು ರಾಜಕೀಯ ಡೆವಲಪ್ಮೆಂಟ್ಗಳು ನಡೆದು. ಇಲ್ಲಿ ಏನೇನಾಯ್ತು ಅಂತ ನೋಡಿದಾಗ, ಫಸ್ಟ್ ಒನ್ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಇದು 1956 ಆಗಿದೆ, ಬಟ್ ಅದರ ಪರಿಣಾಮಗಳು ಕಂಡು ಬಂದದ್ದು ಈಗ. ಆಕ್ಚುಲಿ ಲಿಂಗ್ವಿಸ್ಟಿಕ್ ಸ್ಟೇಟ್ ರಿಆರ್ಗನೈಸೇಷನ್ಸ್ were took place in 1956 only, but its benefits were started depicting in 1967. ಅದರ ಲಾಭಗಳು ನಮಗೆ 1967 ನಂತರ ಗೊತ್ತಾಗ್ಲಿಕ್ಕೆ ಆರಂಭ ಆದವು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇನ್ 1967 ಎಲೆಕ್ಷನ್, ರೈಸ್ ಆಫ್ ಕೋಯಲಿಷನ್ ಪಾಲಿಟಿಕ್ಸ್. ಏನಾಯ್ತು ಅಂತ ಅಂದ್ರೆ, up to 1967 only Congress was a big party. Okay, but in 1967 Congress lost in many states. ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. Why? No big leader. ಜವಾಹರ್ಲಾಲ್ ನೆಹರು ಇದ್ರು, ಅವ್ರು ಮರಣ ಹೊಂದಿದ್ರು. In 1965 ಜವಾಹರ್ಲಾಲ್ ನೆಹರು was died. In 1967 ಲಾಲ್ ಬಹದ್ದೂರ್ ಶಾಸ್ತ್ರಿ died. ಓಕೆ, ಈ ಕಾರಣಗಳಿಂದ. Then because of inflation and unemployment, ನಕ್ಸಲಿಸಮ್ ಸ್ಟಾರ್ಟೆಡ್. ಈ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದೆ ನಕ್ಸಲಿಸಮ್. ನೆನ್ಪಿಟ್ಕೊಡ್ರಿ, ನಕ್ಸಲಿಸಮ್ ಸ್ಟಾರ್ಟೆಡ್ ಇನ್ ದಿಸ್ ಟೈಮ್. ವೈ ವಿ ಕಾಲ್ ಇಟ್ ಆಸ್ ನಕ್ಸಲಿಸಮ್? ಇಟ್ ಈಸ್ ಅ ಪ್ಲೇಸ್. ನಕ್ಸಲ್ ಬಾರ್ ಅಂತ ಏನೋ ಪ್ಲೇಸ್ ಇದೆ, ಅದು ಅದರಿಂದ ನಕ್ಸಲಿಸಮ್ ಅಂತ ವರ್ಡ್ ಕರಿತೀವಿ ನಾವು. ಓಕೆ, ಇಟ್ ಇಸ್ ಸ್ಟಾರ್ಟೆಡ್ ಫಸ್ಟ್ ಇನ್ ಬೆಂಗಾಲ್. ನೆನ್ಪಿಟ್ಕೊಡ್ರಿ, ಇವೆಲ್ಲ ಪ್ರಬಂಧ ಬರೆಯುವಾಗ ಅನುಕೂಲ ಆಗತ್ತೆ ನಿಮಗೆ. ಯು ಕ್ಯಾನ್ ರೈಟ್ ಎಸ್ಸೇಸ್. ದೆನ್ ಇಟ್ ಸ್ಪ್ರೆಡ್ ನೇಷನ್ ವೈಡ್. ದೇಶ ತುಂಬಾ ಇಲ್ಲೂ ಇದು ಬೆಳೀತಾ ಹೋಯ್ತು. ದೆನ್ ಇನ್ 1973 ಜೆಪಿ ಮೂವ್ಮೆಂಟ್ ಸ್ಟಾರ್ಟೆಡ್. ಮಾಸ್ ಪ್ರೊಟೆಸ್ಟ್ ಡ್ಯೂ ಟು ದ ಎಕನಾಮಿಕ್ ಕ್ರೈಸಿಸ್. ದೇಶದ ಆರ್ಥಿಕತೆ ಹಾಳಾಗ್ತಾ ಇದೆ ಅಂತ ಹೇಳಿ ಜೆಪಿ ಜಯಪ್ರಕಾಶ್ ನಾರಾಯಣ್, ಹಿ ವಾಸ್ ಅ ಬಿಗ್ ಲೀಡರ್. ಹಿ ಸ್ಟಾರ್ಟೆಡ್ ಅ ಮಾಸ್ ಪ್ರೊಟೆಸ್ಟ್. ದೇಶದ ತುಂಬಾ ಎಲ್ಲ ದೊಡ್ಡ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಟು ಸ್ಟಾಪ್ ಹಿಸ್ ಪ್ರೊಟೆಸ್ಟ್, ಇಂದಿರಾ ಗಾಂಧಿ
brought emergency in 1975 to 1977. She tried to suppress the democracy and fundamental rights were curtailed. ಅಂದ್ರೆ ನಮ್ಮ ದೇಶದ ಡೆಮೋಕ್ರಸಿಯನ್ನ ಹತೋಟಿಗೆ ತಗೊಳ್ಳೋಕೆ ಆಮೇಲೆ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ಳೋಕೆ ಏನ್ ಮಾಡಿದ್ರು ಅಂತ ಅಂದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ತಗೊಂಡು ಬರ್ತಾರೆ. ದೆನ್ ಅಟ್ ದಿಸ್ ಟೈಮ್ and at this time wars took place between India and Pakistan, India and China. ಪಾಕಿಸ್ತಾನ ಜೊತೆ ಇಲ್ಲಿವರೆಗೂ ಎಷ್ಟು ಸಾರಿ ಯುದ್ಧ ಆಗಿದೆ ನಮ್ದು? ಮೂರಾ ಹೇಳ್ರಿ. ಹೇಳ್ರಿ. 47 48 ಅದು? ಹಾ, 71 ಕೂಡ ಪಾಕಿಸ್ತಾನದ ವಿರುದ್ಧನೇ ಅದು. ಇಟ್ ಈಸ್ ಆಲ್ಸೋ ಅಗೇನ್ಸ್ಟ್ ಪಾಕಿಸ್ತಾನ ಓನ್ಲಿ ಟು ಲಿಬರೇಟ್ ಬಾಂಗ್ಲಾದೇಶ್. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋಕೆ ಭಾರತದವ್ರು ಹೋರಾಟ ಮಾಡಿದ್ರು. ಓಕೆ, ದೆನ್ ಕಾರ್ಗಿಲ್ ವಾರ್ 1999. So remember this point. This is second phase. Then we have third phase. ನಂತರ ನಮಗೆ ಬರೋದು ಮೂರನೇ ಹಂತ. Here lot of internal security challenges started. ಈ ಟೈಮ್ ನಲ್ಲಿ ಆಂತರಿಕ ಭದ್ರತೆಯ ಸಲುವಾಗಿ ಹಲವಾರು ಸವಾಲುಗಳು ಉಗಮ ಆಗುತ್ತೆ. ಏನು? ಫಸ್ಟ್, ಸೆಸೆಸನಿಸ್ಟ್ ಮೂವ್ಮೆಂಟ್ ಇನ್ ಪಂಜಾಬ್. ಏನು ಸೆಸೆಸನ್ ಅಂತ ಅಂದ್ರೆ? ಸಿಸರ್ ಗೊತ್ತಾ? ಸಿಸರ್ ಅಂದ್ರೆ ಏನು? ಕತ್ರಿ ಅಲ್ವಾ? ಸೆಸೆಸನ್ ಅಂತ ಅಂದ್ರೆ ಕತ್ತರಿಸೋದು. ಫ್ಯೂ ಪೀಪಲ್ ಸ್ಟಾರ್ಟೆಡ್ ಡಿಮ್ಯಾಂಡಿಂಗ್ ಫಾರ್ ಖಲಿಸ್ತಾನ್, ಇಂಡಿಪೆಂಡೆಂಟ್ ನೇಷನ್ ಫ್ರಮ್ ಇಂಡಿಯಾ. ಭಾರತ ಬಿಟ್ಟು ನಮಗೊಂದು ಪಂಜಾಬ್ ಅಲ್ಲಿ ಖಲಿಸ್ತಾನ್ ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು. ಇನ್ ನಾರ್ತ್ ಈಸ್ಟ್ ದೇರ್ ವರ್ ಇನ್ಸರ್ಜೆನ್ಸೀಸ್, ದಂಗೆಗಳು ಉಂಟಾಗೋಕ್ ಸ್ಟಾರ್ಟ್ ಆದವು. ಎಲ್ಲಿ? ಉತ್ತರ ಈಶಾನ್ಯದಲ್ಲಿ ಅಲ್ಲ, ಏನು ಉತ್ತರ ಪೂರ್ವ ಈಶಾನ್ಯದಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ. ದೆನ್ ನಕ್ಸಲಿಸಮ್ started spreading whole India. Then Punjab crisis, separate, they started asking for Khalistan. Then ಅದರಿಂದಾನೆ ಪಂಜಾಬ್ ಅವ್ರು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ದಂಗೆ ಆಗೋಕ್ ಸ್ಟಾರ್ಟ್ ಆಯ್ತದು. ಆಮೇಲೆ ಏನಾಯ್ತು ಅಂತ ಅಂದ್ರೆ ಪರ್ಸನ್ ಕಾಲ್ಡ್ ಭಿಂದ್ರನ್ವಾಲೆ or Bhindranwale was hidden in ಗೋಲ್ಡನ್ ಟೆಂಪಲ್ ಆಫ್ ಅಮೃತ್ಸರ್. ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಭಿಂದ್ರನ್ವಾಲೆ ಅನ್ನುವಂತ ಒಬ್ಬ ಪಂಜಾಬಿ ದಂಗೆಕೋರ ಅಡಗಿದ್ದ. ಅಲ್ಲಿ ಆರ್ಮಿ ಅವ್ರು ಬರಲ್ಲ, ನನಗೇನು ಮಾಡಲ್ಲ ಅಂತ ಹೇಳಿ. ಬಟ್ ಇಂದಿರಾ ಗಾಂಧಿ ಆರ್ಡರ್ ಟು ಗೋ ಅಂಡ್ ಅರೆಸ್ಟ್ ಹಿಮ್. ದಟ್ ಈಸ್ ವೈ ಇಂಡಿಯನ್ ಆರ್ಮಿ ವೆಂಟ್ ದೇರ್ ಅಂಡ್ arrested him and killed him. That is called as Operation Blue Star. Operation Blue Star ಅಂತ ಕರಿತೀವಿ. ಸೊ ಇಂಡಿಯನ್ ಆರ್ಮಿ ಹೋಗಿ ಅವನನ್ನ ಅರೆಸ್ಟ್ ಮಾಡ್ತು, ಕೊಂದ್ರ ಅನ್ಸುತ್ತೆ ಅಲ್ಲೇ ಅವನಲ್ವಾ? ಕಿಲ್ಡ್ ಆರ್ ಅರೆಸ್ಟೆಡ್? ಹಾಗಿಲ್ಲ, ಅದೊಂದು ಪವಿತ್ರ ಸ್ಥಾನ ಅವ್ರದ್ದು. ಹೇಗೆ ಮುಸ್ಲಿಮರಿಗೆ ಮೆಕ್ಕಾ, ಹಿಂದೂಗಳಿಗೆ ಯಾವುದು? ಹೌದು, ಕೆಲವೊಂದು ಅದು ಆ ತರ ಧಾರ್ಮಿಕ ಪ್ಲೇಸ್ಗಳಿದ್ರೆ ಹಾಗೆಲ್ಲ ಹೋಗೋಕ್ ನಡೆಯಲ್ಲ. ಅಲ್ಲಿ ಯಾಕ್ರಿ ನೀವು ಯೂನಿವರ್ಸಿಟಿಗೆ ಹೋಗಕ್ ನಡೆಯಲ್ಲ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ ಅನ್ಕೊಳ್ರಿ, ಕ್ಯಾಂಪಸ್ ಅಲ್ಲಿ ಹೋಗ್ಬೇಕಂದ್ರೆ ಪೊಲೀಸ್ನವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಎಲ್ಲಾ ಕಡೆ ಪರ್ಮಿಷನ್ ಇಲ್ಲ ಪೊಲೀಸರಿಗೆ. ಆರ್ಮಿ ಅವರೇ ಇರ್ಲಿ, ಪೊಲೀಸರೇ ಇರ್ಲಿ, ಸರ್ಕಾರ ಅವರು ಪರ್ಮಿಷನ್ ಕೊಡ್ಬೇಕು. ಓಕೆ ಓಕೆ. ಸೊ ಬಿಕಾಸ್ ಆಫ್ ದಿಸ್, ಇನ್ ಸೇಮ್ ಇಯರ್ 1985 ಅದು ಇಂದಿರಾ ಗಾಂಧಿ ಕೊಂದದ್ದು. October 31, Indira Gandhi got killed by her security personnel. ಓಕೆ, ಈ ಕಾರಣಕ್ಕಾಗಿನೇ ಏನ್ ಮಾಡ್ತಾರೆ, ಇಬ್ರು ಬಾಡಿ ಗಾರ್ಡ್ಸ್ ಇರ್ತಾರೆ ಇಂದಿರಾ ಗಾಂಧಿಗೆ. ದೇವರ್ ಬಿಲಾಂಗ್ಸ್ ಟು ಸಿಖ್ ಕಮ್ಯುನಿಟಿ. ದೇ ಕಿಲ್ಡ್ ಇಂದಿರಾ ಗಾಂಧಿ ಬಿಕಾಸ್ ಆಫ್ ದೇರ್ ಆಕ್ಷನ್ ಇನ್ ದೆಹಲಿ. ದೇರ್ ವರ್ ಹ್ಯೂಜ್ ರೈಟ್ಸ್ ಅಗೇನೆಸ್ಟ್ ಸಿಖ್ ಕಮ್ಯುನಿಟಿ. ಸಿಖ್ರು ಇಂದಿರಾ ಗಾಂಧಿಯನ್ನ ಕೊಂದ್ರು ಅಂತ ಹೇಳಿ ಸಿಖ್ರನ್ನ ಬಹಳಷ್ಟು ಜನ ಸಿಖ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕೊಂದ್ರು. ಲಾಟ್ ಆಫ್ ಕಾಂಗ್ರೆಸ್ ವರ್ಕರ್ಸ್ ಕಿಲ್ಡ್ ಸಿಖ್ ಪೀಪಲ್ ಇನ್ ಡೆಲ್ಲಿ ಈ ಕಾರಣದಿಂದ. ಓಕೆ, ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅಟ್ ದಟ್ ಟೈಮ್. ಇದೆಲ್ಲ ಆ ಸಮಯದಲ್ಲಿ ನಡೆದಿರುವಂತದ್ದು. ಓಕೆ,
ಯು ವಿಲ್ ಗೆಟ್ ಎವ್ರಿಥಿಂಗ್ ನಾಲೆಜ್ ಒನ್ಸ್ ಯು ರೀಡ್ ನ್ಯೂಸ್ ಪೇಪರ್ಸ್. ಇವನ್ನೆಲ್ಲ ಹೇಗೆ ಕಲ್ತಿದೀವಿ ನಾವು? ನ್ಯೂಸ್ ಪೇಪರ್ ಓದೋದ್ರಿಂದ ಗೊತ್ತಾಗತ್ತೆ. ರೀಡ್ ಪ್ರಜಾವಾಣಿ ಫಾರ್ ಕನ್ನಡ ಸ್ಟೂಡೆಂಟ್ಸ್, ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ರೀಡ್ ದ ಹಿಂದೂ ನ್ಯೂಸ್ ಪೇಪರ್ಸ್. ದೆನ್ ಇದೆಲ್ಲ ಆಗಿರುವಂತದ್ದು. ಆಫ್ಟರ್ ದಿಸ್ ಅವರ್ ಇಂಡಿಯಾ ಈಸ್ ಗೋಯಿಂಗ್ ಸ್ಮೂತ್ಲಿ. ಇನ್ನೊಂದಿದೆ ಅದ್ ಪ್ರಕರಣ. ಇನ್ 1990 ಆರ್ 91, 90 ಐ ಥಿಂಕ್, ಅವರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಗಾಟ್ ಕಿಲ್ಡ್ ಇನ್ ತಮಿಳ್ನಾಡು ಬೈ ಅ ಸುಸೈಡ್ ಬಾಂಬ್ ಅಟ್ಯಾಕ್. ಓಕೆ, ರಾಜೀವ್ ಗಾಂಧಿ ಅವರನ್ನ ಕಿಲ್ ಮಾಡ್ತಾರೆ. ಯಾಕೆ? ವೈ? he supported Sri Lanka army against ತಮಿಳ್ ಟೆರರಿಸ್ಟ್. ಯಾರವರು ಇತ್ತಲ್ಲ ಅದು? ಏನದು? LTTE. ಓಕೆ, ಲಿಬರೇಷನ್ ಆಫ್ ತಮಿಳ್ ಟೈಗರ್ ಈಳಮ್ಮ ಏನೋ ಇತ್ತು. ಅವ್ರ ಕೊಂದಿದ್ದಾರೆ ಈಗ. ಪ್ರಭಾಕರನ್ ಅಂತ ಇದ್ರು ಅವರು. ದೇರ್ ವಾಸ್ ಅ ಲೀಡರ್ ಕಾಲ್ಡ್ ಪ್ರಭಾಕರನ್. ಹಿ ವಾಸ್ ಆಲ್ಸೋ ಅ rebel in Sri Lanka. So Sri Lankan government was started a operation against this LTTE. Okay, these were pro Tamil. Tamiliyara ಪರವಾಗಿದ್ರು, but government was against this community. That Rajiv Gandhi sent Indian troops to curb this terrorist attack. ಅವರ ದಾಳಿಯನ್ನ ತಡೆ ಹಿಡಿಯೋಕೆ ಶ್ರೀಲಂಕಾಗೆ ಸಪೋರ್ಟ್ ಮಾಡಿದ್ರು ರಾಜೀವ್ ಗಾಂಧಿ. ಆ ಕಾರಣದಿಂದ ಇವರನ್ನ ಕೊಲ್ಲಲಾಯಿತು. ದಿಸ್ ವಾಸ್ ನಾಟ್ ದ ಫಸ್ಟ್ ಅಟೆಂಪ್ಟ್. ಅದಕ್ಕಿಂತ ಹಿಂದೆ, ಬಿಫೋರ್ ದ್ಯಾಟ್, ಒನ್ಸ್ ಈ ವೆಂಟ್ ಟು ಶ್ರೀಲಂಕಾ, ಅಲ್ಲಿ ಒಬ್ಬನು ಕೂಡ ಟ್ರೈ ಮಾಡಿದ್ದ ಅವ್ರನ್ನ ಹೊಡಿಯೋಕೆ. ವಿಡಿಯೋ ಇದೆ ನೋಡ್ರಿ ನೀವು. ಈಗ ಒಬ್ಬ ಒಂದು ದೇಶದವ್ರು ಮತ್ತೊಂದು ದೇಶಕ್ಕೆ ಬಂದಾಗ ಈ ಸೈಡ್ ಆರ್ಮಿ ಅವ್ರು ನಿಂತಿರ್ತಾರೆ, ಅವ್ರು ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಸೆಲ್ಯೂಟ್ ಮಾಡಿರ್ತಾರೆ. ಓಕೆ, ಒಬ್ಬ ಪರ್ಸನ್ ಅಲ್ಲಿ ಇವ್ರನ್ನ ಹೊಡಿಯೋಕ್ ಬಂದಿದ್ದ. ಅದು ಕೂಡ ಒಂದು ಪ್ರಕರಣ ಆಗಿತ್ತು.